ನಿಮ್ಮ ಕಣ್ಣಿನಿಂದ ಏನೆಲ್ಲ ನೋಡ್ತಿರಲ್ವಾ ಅವುಗಳಿಂದ ಸ್ವಲ್ಪ ಹುಷಾರಾಗಿರಿ. ವ್ಯಕ್ತಿ ಆಲೋಚನೆಗಳಿಂದ ಸೃಷ್ಟಿಯಾಗ್ತಾನೆ. ಆಲೋಚನೆಗಳು ಮನಸ್ಸಿನ ಸ್ಥಿತಿಯಾಗಿವೆ. ನಮ್ಮ ಕಣ್ಣಿನಿಂದ ನಾವು ಏನೆಲ್ಲ ನೋಡ್ತೀವಲ್ವಾ ದೃಶ್ಯಗಳನ್ನು, ಇವಾಗ ಫೋನಲ್ಲಿ ಸಾಕಷ್ಟು ವಿಷಯಗಳನ್ನು ನೋಡ್ತಾ ಇರ್ತೀವಿ, ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಇರ್ತೀವಿ. ಅವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಶೇಖರಣೆ ಆಗಿರ್ತವೆ. ಇವಾಗ ನೋಡಿ, ಫೋನಲ್ಲಿ ಯಾವುದೋ ಒಂದು ದೃಶ್ಯನ ನೋಡಿದ್ವಿ ಮತ್ತು ಫೋನು ಆಫ್ ಮಾಡಿದ್ವಿ. ಆ ದೃಶ್ಯ ಇಲ್ಲ ಅಂದರೂ ಕೂಡ ಅದು ಮತ್ತೆ ಕಲ್ಪನೆಯ ರೀತಿಯಲ್ಲಿ ಪದೇ ಪದೇ ನಮ್ಮನ್ನು ಕಾಡ್ತಾನೇ ಇರುತ್ತೆ. ನೋಡಿ, ಅದು ಒಳ್ಳೆಯದಾಗಿದ್ದರೆ ಪರವಾಗಿಲ್ಲ, ಮನಸ್ಸಿಗೆ ಯಾವುದೇ ರೀತಿಯಾದ ಹಾನಿ ಇಲ್ಲ. ಆದರೆ ಅದು ಏನಾದ್ರು ಕೆಟ್ಟದಾಗಿದ್ದರೆ ಇಡೀ ನಮ್ಮ ವ್ಯಕ್ತಿತ್ವದ ಮೇಲೆ ಅದು ಪರಿಣಾಮ ಬೀರುತ್ತೆ. ಹಾಗಾಗಿ ದೇವರು ಬಿಡು ಕಣ್ಣು ಕೊಟ್ಟಿದ್ದಾನೆ, ಏನು ಬೇಕಾದರೂ ನೋಡೋಣ ಅಂತ ಹೇಳಿ ಎಲ್ಲವನ್ನು ನೋಡೋಕ್ಕೆ ಹೋಗಬಾರ್ದು. ನೋಡಿ, ಕಣ್ಣುಗಳು ಏನಿದಾವಲ್ವಾ, ಅವು ನಮ್ಮ ಮನಸ್ಸಿನ ಕಿಟಕಿ ಇದ್ದಂಗೆ. ನಾವು ಏನೆಲ್ಲ ದೃಶ್ಯಗಳನ್ನು ಸುತ್ತಮುತ್ತ ನೋಡ್ತೀವೋ ಅವೆಲ್ಲವೂ ನಮ್ಮ ಮನಸ್ಸು ಸ್ಟೋರೇಜ್ ಮಾಡಿಟ್ಕೊಳ್ಳುತ್ತೆ. ಮುಂದೆ ಅವನ್ನ ನಾವು ಏನು ಮಾಡ್ತೀವಿ, ಇವಾಗ ನೋಡಿ, ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಿ, ಆವಾಗ ಏನೆಲ್ಲ ಯೋಚನೆಗಳು ಬರ್ತಾ ಇರ್ತವೆ. ಏನು ಯೋಚನೆಗಳು ಬರ್ತಾ ಇರ್ತವೆ, ನಾವೇನು ದೃಶ್ಯಗಳನ್ನು ನೋಡಿರ್ತೀವಲ್ವಾ ಅವೇ ನಮಗೆ ನೆನಪಿಗೆ ಬರ್ತಾ ಇರ್ತವೆ. ಅವುಗಳನ್ನು ಕರ್ಮ ಮಾಡೋಕ್ಕೆ ಶುರು ಮಾಡ್ತೀವಿ. ಆಗ ನಮ್ಮ ನಿಜವಾದ ವ್ಯಕ್ತಿತ್ವ ಈ ಪ್ರಪಂಚಕ್ಕೆ ಗೊತ್ತಾಗುತ್ತೆ.